ನಮಸ್ಕಾರ ವೀಕ್ಷಕರೇ, ಎಸ್ಎಂ ಸುದ್ದಿ ಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಹಶೀಲ್ದಾರ್ ಕಚೇರಿಯಲ್ಲಿ ಅಮರೇಶ್ವರ ಜಾತ್ರಾ ಮಹೋತ್ಸವ ಪೂರ್ವಭಾವಿ ಸಭೆಯಲ್ಲಿ ನಡೆದ ದಿನಾಂಕ 19-3-2026 ರಿಂದ 21-3-2026 ರವರೆಗೆ ಜಾನುವಾರುಗಳ ಜಾತ್ರೆ ರೇಷ್ಮೆ ಇಲಾಖೆ ಹತ್ತಿರ ಇರುತ್ತದೆ. ಜಮಖಂಡಿ ಶಾಸಕರಾದ ಜಗದೀಶ್ ಗುಡಗುಂಟಿ, ಮಾನ್ಯ ಜಮಖಂಡಿ ತಹಶೀಲ್ದಾರ್ ಅನಿಲ್ ಬಡಿಗೇರ್ ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯ ಜಿಎಸ್ ನ್ಯಾಮಗೌಡ, ಮಾಜಿ ನಗರಸಭೆ ಅಧ್ಯಕ್ಷರು ಈಶ್ವರ್ ವಾಳೆನ್ನವರ್, ಫಕೀರಸಾಬ್ ಭಗವಾನ್, ಅಮರ ಈಶ್ವರ ಜಾತ್ರಾ ಕಮಿಟಿ ಅಧ್ಯಕ್ಷರು ನಂದಪ್ಪ ರಾಮಪ್ಪ ನ್ಯಾಮಗೌಡ, ಉಪಾಧ್ಯಕ್ಷರು ಸಚಿನ್ ತುಪ್ಪದ, ಎಲ್ಲ ಇಲಾಖೆ ಅಧಿಕಾರಿಗಳು, ಜಮಖಂಡಿ ನಗರದ ಗುರು ಹಿರಿಯರು ಭಾಗವಹಿಸಿದರು. ವರದಿ ಶ್ರೀಕಾಂತ್ ಮಠಪತಿ. ಅದಾದ ನಂತರ 21ನೇ ತಾರೀಕು ಏನೈತಿ ಗಾಡಿ ಎಸೋದು. ಗಾಡಿ ಎಸ ಮುಕ್ತಾಯ ಆದ್ರೂಪಲೆ ಅಲ್ಲೇ ಮಧ್ಯಾಹ್ನ ಜಾತ್ರೆ ಜಾಗದಾಗ ಜನಗಳ ಒಂದು ಚಾಯ್ಸ್ ಮಾಡೋದಿರ್ತೈತ್ರಿ. ದೊಡ್ಡ ದೊಡ್ಡ ಊರಿನಿಂದ ಡಾಕ್ಟರ್ಗಳು ಬಂದಿರ್ತಾರ. ಆ ಡಾಕ್ಟರು ಅದನ್ನ ಜಜ್ಮೆಂಟ್ ಮಾಡ್ತಾರೆ, ಯಾವ ಚಾಂಪಿಯನ್ ಯಾವ ಇದು ಹಿಂಗೆಲ್ಲ ಮಾಡ್ತಾರೆ. ಆ ದಿವಸ ಏನೈತಿ ಸಂಜೆ ಮಳೆ ಅಂದವು ಜಾತ್ರೆ ಮುಕ್ತಾಯ ಮಾಡಿಬಿಡುದ್ರಿ. ಯಾಕಂದ್ರೆ ಯಾವ ಉಳಿಯಂಗಿಲ್ರಿ, ಎಲ್ಲ ರೈತರು ಅಗಾವ್ ಬಂದಿರ್ತಾರೆ. ಅಗಾವ್ ಬಂದ ಕಾರಣ ಯಾರು ನಮ್ಮ ಜಾತ್ರೆ ಸಮಯಕ್ಕೆ ಯಾರು ಬಹುಮಾನ ಕೊಡುವ ಇರ್ತಾರೆ ಟೈಮ್ದಾಗ. ಅವತ್ತ ನಾವು ಸಂಜೆ ಮಳೆ ಬಹುಮಾನ ವಿತರಣೆ ಮಾಡಿದ್ವಿ ಅಂದ್ರೆ ನಮ್ಮ ಜಾತ್ರೆನ ಮುಕ್ತಾಯ ಆಗ್ತೈತಿ. ಅಷ್ಟು ಮಾಡ್ಬೇಕಂತೇಳಿ ಎಲ್ಲರೂ ಕೇಳ್ಕೊಂಡು ಇದನ್ನು ಮುಂದಿನ ವಿಚಾರ ಏನೈತಿ ಎಲ್ಲರೂ ನಮ್ಮ ಚರ್ಚೆ ಮಾಡ್ತಿದ್ರು ಮಾಡಿ ನೀವು ತಿಳಿಸಿ ಹೇಳಿ. ನಾವು ಈಗ ನಮ್ಗೆ ತಿಳಿದಟ್ಟು ಹೇಳಿದ್ವಿ. ಗುರುವಾರ ದಿವಸ 19-3-2026 ಪ್ರಾರಂಭವಾಗಿ ಶುಕ್ರವಾರ, ಶನಿವಾರ, ರವಿವಾರ 29ಕ್ಕೆ ಸಮಾಪ್ತಿ. 19-20-21 ಬಹುತೇಕ ಎಲ್ಲರಿಗೆ ಒಪ್ಪಿಗೆ ಅಂತ ನಾವು ಭಾವಿಸ್ತೇನೆ. ನಂದು ಕೂಡ ಒಪ್ಪಿಗೆ ಇದೆ. ಆಯ್ತು, ಇದು ತೀರ್ಮಾನ ಆಯಿತು. ಬರುವ 19 ತಾರೀಕಿಗೆ ಅವತ್ತು ಎಷ್ಟು ಗಂಟೆ ಮುಂದೆ 10 ಗಂಟೆಗೆ ಅದನ್ನ ಉದ್ಘಾಟನೆ ಪರವಾಗಿ ಮತ್ತೇನು ಅಧ್ಯಕ್ಷರು ಉಪಾಧ್ಯಕ್ಷರನ್ನ ರೈತರು ಉಪಾಧ್ಯಕ್ಷರಾಗಿ ಜಾತ್ರಾ ಕಮಿಟಿಯ ಉಪಾಧ್ಯಕ್ಷರಾಗಿ ಸಚಿನ್ ಮಲ್ಲಪ್ಪ ತುಪ್ಪರ್, ಜಾತ್ರೆಯ ಸ್ಥಳವನ್ನು ಅದೇ ಪ್ರತಿ ವರ್ಷ ಜರುಗುವ ಅದೇ ಸ್ಥಳವನ್ನು ಆಯ್ಕೆ ಮಾಡಲಾಗಿದೆ. ಅದಾದ ನಂತರ 4ನೇದಾಗಿ ಚರ್ಚಿಸತಕ್ಕಂಥ ವಿಷಯ ನೀರಿನ ವ್ಯವಸ್ಥೆ ಕುರಿತು ಚರ್ಚಿಸುವುದು. ನೀರಿನ ವ್ಯವಸ್ಥೆ ನಗರಸಭೆದವರು ಸ್ವಚ್ಛತೆ ಮತ್ತು ನೀರಿನ ವ್ಯವಸ್ಥೆ, ದೀಪದ ವ್ಯವಸ್ಥೆ, ಎಲ್ಲ ಸರ್ಕಾರಿ ಅಧಿಕಾರಿಗಳು ಕೂಡ ಹಲವಾರು ವರ್ಷಗಳಿಂದ ಪ್ರಯತ್ನ ಪಟ್ಟು ತಾವು ದೇಣಿಗೆಯನ್ನು ಕೊಡ್ತಾ ಇದ್ದಾರೆ. ಅದೇ ತರನಾಗಿ ಇವತ್ತು ಇಲಾಖೆಗಳು ಕೂಡ ಪೊಲೀಸ್ ಇಲಾಖೆದವರು 1 ಲಕ್ಷ ರೂಪಾಯಿ ಕೊಡಬೇಕು, ಲೋಕೋಪಯೋಗಿ ಇಲಾಖೆಯವರು 1 ಲಕ್ಷ ರೂಪಾಯಿಗಳನ್ನು ಕೊಡಬೇಕು. ಗುರು ಹಿರಿಯರು ಎಲ್ಲರೂ ಪ್ರತಿ ವರ್ಷ ಏನು ನಮ್ಮ ಜಾನುವಾರು ಜಾತ್ರೆಯನ್ನ ಮಾಡ್ತಾ ಬಂದಿದ್ದೀರಿ. ಆ ನಿಟ್ಟಿನಲ್ಲಿ ಎಲ್ಲ ಇಲಾಖೆಗಳ ಸಹಕಾರ ಕೂಡ ನಮಗಿದೆ. ಆಮೇಲೆ ಅದನ್ನ ಅಚ್ಚುಕಟ್ಟಾಗಿ ನಡೆಸಬೇಕಂತಂದ್ರೆ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು, ಯಾವೆಲ್ಲ ಇಲಾಖೆಗಳು ಏನೇನು ತಯಾರಿಯನ್ನ ಮಾಡ್ಕೊಳ್ಬೇಕು, ಅದರ ಜೊತೆಗೆ ಏನು ಸಹಾಯವನ್ನ ಮಾಡಬೇಕು, ಎಲ್ಲರೂ ಕೂಡಿ ಮಾಡಿದ್ರೆ ಒಂದು ಜಾತ್ರೆ ಚಂದ ಅನ್ನೋ ಉದ್ದೇಶದಿಂದ ನಮ್ಮ ಎಲ್ಲ ಹಿರಿಯರು ಮತ್ತು ಮನೆ ಶಾಸಕರ ನೇತೃತ್ವದ ಚರ್ಚೆಯನ್ನು ನಾವು ಇಟ್ಕೊಂಡಿದ್ದೇವೆ. ಇದು ನಾವು ಇವತ್ತು ಹೊಸದಾಗಿರ್ಬೋದು ಇಲ್ಲಿ
ಅಧಿಕಾರಿಗಳು ಹೊಸದಾಗಿರ್ಬೋದು, ಆದ್ರೆ ಬಹಳಷ್ಟು ಜನ ಈ ಹಿಂದೆ ಮಾಡಿದವರು ಅದರ ಜೊತೆಗೆ ನಾವು ತಾವೆಲ್ಲರೂ ಬೇಕಿರೋದ್ರಿ. ಎಲ್ಲರೂ ಪ್ರತಿ ವರ್ಷ ಏನು ಯಾವ ಇಲಾಖೆ ಆಗಿರ್ಬೋದು ಅಥವಾ ಯಾವ ದಾನಿಗಳಾಗಿರ್ಬೋದು ತಮ್ಮ ತನುಮನ ಜನದಿಂದ ಏನು ಪ್ರತಿ ವರ್ಷ ಮಾಡ್ಕೊಂಡು ಬಂದಿದ್ದೀರಿ ಅದನ್ನ ಶಾಶ್ವತ ಪದೇ ಮಾಡಿ ಈ ಒಂದು ಜಾತ್ರಾ ಮಹೋತ್ಸವವನ್ನ ಯಶಸ್ವಿಗೊಳಿಸ್ಬೇಕಂತ ನಾನು ಕೇಳ್ತೀನಿ. ಮತ್ತು ಈ ವರ್ಷದ ಜಾನುವಾರು ಜಾತ್ರೆ ಯಶಸ್ವಿ ಮೊದಲು ಇವತ್ತು ನಾವು ಅಧ್ಯಕ್ಷರನ್ನಾಗಿ ಶ್ರೀ ನಂಜಪ್ಪ ರಾಮಪ್ಪ ನ್ಯಾಮಗೌಡ ಅವ್ರನ್ನ ಆರಿಸಿದ್ದೀವಿ. ಅವರಿಗೆ ತುಂಬಾ ಅಭಿನಂದನೆಗಳು. ಹಾಗಾಗಿ ಅದಕ್ಕೆ ಬಹಳ ಜವಾಬ್ದಾರಿ ನಿರ್ಣಯ ಇದೆ. ಅದರಂತೆ ಉಪಾಧ್ಯಕ್ಷರಾಗಿ ಸಚಿನ್ ಮಲ್ಲಪ್ಪ ತುಪ್ಪರ್ ಅವ್ರನ್ನ ಉಪಾಧ್ಯಕ್ಷರಾಗಿ ನೇಮಕೊಂಡಿದ್ದು ತಮ್ಮದ. ನೀವೆಷ್ಟೇ ನಿಮ್ಮ ನಾವೆಲ್ಲರೂ ಇದೀವಿ. ನೀವೇನು ನಿರ್ಣಯ ತಗೊಂಡ್ರೆ ನಾವು ಭದ್ರಾಗಿದ್ದು ಅದರಂತೆ ನಾವು ಕೂಡ ಕೆಲಸ ಮಾಡಲಿಕ್ಕೆ ತಯಾರಿದ್ದೀವಿ. ಆದ್ರೆ ನೀವು ಹಗಲು ರಾತ್ರಿ ಬಹಳಷ್ಟು ಸಮಯವನ್ನು ಕೊಟ್ಟು ಇದನ್ನ ಯಶಸ್ವಿ ಮಾಡಲಿಕ್ಕೆ ಮುಂದಾಳತ್ವ ವಹಿಸಿದ್ದೀರಿ ತಾವು. ಅದಕ್ಕೆ ಮುಂದಾಳತ್ವದಲ್ಲಿ ನೀವೇನು ಹೇಳ್ತೀವಿ ನಾವು ಉತ್ತರ ಕೇಳ್ತೀವಿ. ಇದನ್ನು ನಾವು ನಿಮ್ಗೆ ಭಾಷೆ ಕೊಡ್ತೀವಿ. ಅದಕ್ಕೆ ನಿಮ್ಮ ಕೆಲಸ ಯಶಸ್ವಿಯಾಗಿ ನಾವು ಹಾರೈಸ್ತೇವೆ. ಮತ್ತು ಮುಂದಿನ ಬಹುತೇಕ ಕಾರ್ಯಕ್ರಮದ ಮುಖಾಂತರರು ಬಸವೇಶ್ವರ ಮತ್ತು ಅಮರಾಯಿ ಜಾನುವಾರುಗಳ ಜಾತ್ರೆಯ ಈ ಸಭೆಯ ಅಧ್ಯಕ್ಷತೆ ವಹಿಸಿದಂತ ನಮ್ಮೆಲ್ಲರ ಜನಪ್ರಿಯ ಶಾಸಕರಾದ ಜಗದೀಶ್ ಗುರು ಸಾಹೇಬ್ರೆ ಮತ್ತು ತಾಲೂಕಾ ಆಡಳಿತಗಾರರಾದ ಸಾಹೇಬ್ರೆ ಹಾಗೂ ಇವತ್ತಿನ ಸಭೆಯಲ್ಲಿ ಪಾಲ್ಗೊಂಡ ಯಾವತ್ತು ಜಮಖಂಡಿಯ ಗುರು ಹಿರಿಯರೇ, ರೈತ ಬಾಂಧವರೇ ಮತ್ತು ಎಲ್ಲ ಇಲಾಖೆಗಳ ಅಧಿಕಾರಿಗಳೇ ಹಾಗೂ ಮಾಧ್ಯಮದ ನೇತೃತ್ವ ತಮಗೆಲ್ಲ ಗೊತ್ತಿದ್ದಂಗ ಈ ಉತ್ತರ ಕರ್ನಾಟಕದಲ್ಲಿ ಜಮಖಂಡಿ ಮಹಾರಾಜರು ಇದ್ದಾಗ ಅಮರಾಯಿ ಜಾತಿ ಅಂದ್ರೆ ಒಂದು ವಿಶೇಷ. ಇಂಥ ಜಾತಿ ಎಲ್ಲಿಲ್ಲಪ್ಪ ಅಂತ ಜಮಖಂಡಿ ಮಹಾರಾಜರು ವಿಶೇಷವಾಗಿ ಒಂದು ಮಾವಿನ ತೋಪನ್ನು ಬೆಳೆಸಿ ಮರಾಠ ಅಂದ್ರೆ ಮಾವು. ಅದು ಮಾವಿನ ತೋಪದಾಗ ನಡೆಯುವಂತ ನೆರಳಾಗಿನ ಜಾತಿ. ಬಿಸಲಾಗಿ ಸುರಕ್ಷಿತವಾಗಿ ನಡೆಯುವಂಥ ಜಾತಿ. ಇವತ್ತು ನಗರ ಬೆಳೆದಂಗ ಉಪನಗರಗಳು ಬೆಳೆದಂಗ ಸ್ಥಳದಿಂದ ಅನಾನುಕೂಲತೆ ಆಗಿದೆ. ಇಲ್ಲೆಲ್ಲ ಸ್ವಚ್ಛತಾ ದೃಷ್ಟಿಯಿಂದ ಇದೊಂದು ಡಿಸ್ಟರ್ಬ್ ಆಗಿದ್ರ ಮತ್ತು ಊರೊಳಗೆ ನಮ್ಮ ಈಗ ಏನು ನಡ್ತೈತಿ ಮುದೋಳ ರಸ್ತೆ ಎಡಬರ್ಕ ಜಾತ್ರೆ ನಡೆಸೋ ಈಗ ಅಂದ್ರೂ ಒಂದು 15-20 ವರ್ಷ ಮೇಲೆ 20 ವರ್ಷ ಆಯ್ತು. ಅಲ್ಲಿ ಅವಾಗ ದಿವಂಗತ ರಾಮಣ್ಣ ಕುಂತಿಯವರು ಇದ್ದಾಗ ಹೊಸ ಶಾಲೆ ಕಟ್ಟಿಸಿ ಇದನ್ನು ಮಾಡಿ ವ್ಯವಸ್ಥೆ ಮಾಡಿ ಒಂದು ಸ್ಟೇಜ್ ಹಾಕ್ಲಕ್ಕ ಒಂದು